ಅಡಿಕೆ ಬೆಳೆದ್ರೆ ಅದ್ರೊಳಗಡೆ ಏನು ಬೆಳೀತಾ ಇರಲಿಲ್ಲ, ತೆಂಗ್ ಬೆಳೆದ್ರೆ ಏನು ಅದ್ರೊಳಗಡೆ ಬೆಳೀತಾ ಇರಲಿಲ್ಲ. ಹೌದು. ಬೆಳಿಬೋದಾ ಇಷ್ಟೆಲ್ಲ ಬೆಳೆಗಳನ್ನ? ಈಗ ಅಡಿಕೆ ಒಳಗೆ ಏಲಕ್ಕಿ ಹಾಕಿದ್ರೆ ಚೆನ್ನಾಗಿ ಬರ್ತದೆ, ಶುಂಠಿ ಹಾಕಿದ್ರೆ ಬರ್ತದೆ. ತೆಂಗಿನ ಮರದೊಳಗೆ ರಾಂಬಟಾನ್ ಹಾಕ್ತಿದ್ವಿ, ಲಕ್ಷ್ಮಣ ಫಲ ಹಾಕಿದ್ವಿ. ಇವಾಗ ಅಡಿಕೆ ಒಳಗಡೆ ಏಲಕ್ಕಿನೂ ಬೆಳೆದಿದ್ದೀರಾ? ಬೆಳೆದಿದ್ದೀವಿ. ಚೆನ್ನಾಗಿ ಬಂದಿದ್ಯಾ? ಅದು ಇಂಟರ್ ಮಂಗಳ ಅಂತ ಇದು, ಅಂದ್ರೆ ಹೈಟ್ ಬೆಳೆಯಲ್ಲ, 3-4 ವರ್ಷಕ್ಕೆಲ್ಲ ಬಂದ್ಬಿಡುತ್ತೆ. ಇದು ಹೆಚ್ಚಿಗೆ ಬೆಳೆನೂ ಬರ್ತದೆ. ನೋಡಿ, ಇದು ಲಕ್ಷ್ಮಣ ಫಲ ಅಂತ. ಇದು ಕ್ಯಾನ್ಸರ್ ಬಂದವರಿಗೆ ಅತಿ ಉತ್ತಮವಾದ ರಾಮಬಾಣ ಅಂತ ಹೇಳ್ತಾರೆ. ರೆಗ್ಯುಲರ್ ಆಗಿ ಜ್ಯೂಸ್ ಕುಡಿಸಿದ್ರೆ 100% ಕ್ಯೂರ್ ಆಗುತ್ತೆ. ನಾವ್ ಏನು ರೋಗದ ಔಷಧಿ ಹೊಡಿಯಂಗಿಲ್ಲ. ಇದ್ರ ಅಕ್ಕಪಕ್ಕ ಇರೋಕ್ಕೂ ಯಾವ್ದು ರೋಗ ಬರಲ್ಲ. ವಾಣಿಜ್ಯ ಬೆಳೆಯನ್ನಾಗಿ ಕನ್ಸಿಡರ್ ಮಾಡ್ಬಿಟ್ಟು ಹೌದು. ನಮ್ಮ ರಾಜ್ಯಕ್ಕೆ ತಿಳಿಸ್ಬೇಕು. ಇನ್ನು ಇಲ್ಲೇನೋ ಸಾಕಾಣಿಕೆ ಮಾಡಿದೀರಾ ಯಜಮಾನ್ರೆ? ಕೆಲವು ಮೀನು ತಗೊಂಡ್ಬಂದು ಇಲ್ಲಿ ಮೀನು ಇಟ್ಬಿಟ್ಟು, ಜೊತೆಗೆ ಇದು ನಮ್ಗೆ ಏನ್ ಅಡ್ವಾಂಟೇಜ್ ಅಂದ್ರೆ ಗೊಬ್ಬರ ಇದೆಯಲ್ಲ, ಮೀನು ಇದು ವೇಸ್ಟ್ ಬಿಡ್ತದಲ್ಲ, ಅದೆಲ್ಲ ಗಿಡಗಳಿಗೆ ಬಹಳ ಪೌಷ್ಟಿಕಾಂಶ. ಅದು ಫುಲ್ ಡೈರೆಕ್ಟ್ ಆಗಿ ನಾವು ಗಿಡಗಳಿಗೆ ಡ್ರಿಪ್ ಅಲ್ಲಿ ಕೊಡ್ತೀವಿ. ಬಹಳ ಕಾಸ್ಟ್ಲಿ, ಫರ್ನಿಚರ್ ಹೋಗುತ್ತೆ, ಟೀ ಕುಡ್ಗಿನ ಕಾಸ್ಟ್ಲಿ. ಓಕೆ, ಅದು ಹಾಕಿದೀವಿ. ಅದು ಎಲ್ಲ ಬಾರ್ಡ್ರಲ್ಲಿ ಹಾಕಿದೀವಿ. ರೈತರು 3 ಎಕರೆಲಿ ಇಷ್ಟೆಲ್ಲ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಾ ನೀವು? ಜಾಗನೇ ಇಲ್ಲ. 3.5 ಎಕರೆ ಕಂಪ್ಲೀಟ್ ಅದಕ್ಕೆ ಸಂಬಂಧಪಟ್ಟಿದ್ದ ಗಿಡಗಳೆಲ್ಲ ಹಾಕಿದ್ವಿ. ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ಚಾನಲ್ಗೆ ಸ್ವಾಗತ. ಒಬ್ಬ ರಿಟೈರ್ಡ್ ಇಂಜಿನಿಯರ್ ತನ್ನ ರಿಟೈರ್ಡ್ ಲೈಫ್ನ ಯಾವ ರೀತಿ ಕಲಿಬೇಕು ಅಂತ ಈ ವ್ಯಕ್ತಿನ ನೋಡಿ ಕಲಿಬೇಕು. ಇಲ್ಲಿ ಒಂದು 3.5 ಎಕರೆ ಜಮೀನು ತಗೊಂಡು 3.5 ಎಕರೆಯಲ್ಲಿ ಅಡಿಕೆ ಮತ್ತು ತೆಂಗಿನ ಬೆಳೆದು ಅದ್ರೊಳಗಡೆ ಅಂತರ ಬೆಳೆಯನ್ನಾಗಿ ಒಂದು 100 ವೆರೈಟಿ ಬೆಳೆಗಳನ್ನ ಬೆಳೆದಿದ್ದಾರೆ. ಹಾಗಿದ್ರೆ ಏನೆಲ್ಲ ಬೆಳೆದಿದ್ದಾರೆ, ಯಾವ ರೀತಿ ಆದಾಯ ತಗೋತಾ ಇದ್ದಾರೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಯಜಮಾನ್ರೆ ನಮಸ್ತೆ. ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಡಿ ನಮ್ಮ ರೈತರಿಗೆ. ನಾವು ನರಸಿಂಹಯ್ಯ ಅಂತ, ನಾವು ಬೆಸ್ಕಾಂನಲ್ಲಿ ಇಂಜಿನಿಯರು ರಿಟೈರ್ಡ್ ಆಗಿದ್ದೀವಿ. ಈ ತೋಟದ ಮಾಲೀಕರು. ನಮ್ಮ ಊರು ಸುಗ್ನಹಳ್ಳಿ, ಮಾಗಡಿ ತಾಲೂಕು, ಕುದೂರು ಹೋಬಳಿ. ಈಗಿರೋ ಜಾಗ ತುಮಕೂರು ತಾಲೂಕು, ಗೂಳೂರು ಹೋಬಳಿ. ಈ ತೋಟದಲ್ಲಿ ವಾಸ ಇದ್ದೀವಿ. ಈ ತೋಟ ಇರೋದು 3.5 ಎಕರೆ ಎಕ್ಸ್ಟೆಂಡ್ ಇದೆ. 3.5 ಎಕರೆಯಲ್ಲಿ ಬೇರೆ ಬೇರೆ ವಿಧವಾದ ಹಣ್ಣುಗಳು, ಗಿಡಗಳು ಎಲ್ಲ ಬೆಳೆದಿದ್ವಿ. ಏನೆಲ್ಲ ಬೆಳೆದಿದ್ದೀರಾ? ಇದ್ರೊಳಗೆ ಸಾಮಾನ್ಯವಾಗಿ ನಿಮಗೆ ಕಾಣಂಗೆ ತೆಂಗು, ಅಡಿಕೆ, ಏಲಕ್ಕಿ, ರಾಂಬಟನ್, ಎಕ್ಸಾಟಿಕ್ ಫ್ರೂಟ್ಸು, ಲಕ್ಷ್ಮಣ ಫಲ, ಆಮೇಲೆ ಸ್ಯಾಂಡಲ್ವುಡ್ಡು, ಸೀತಾಫಲ, ಪಪ್ಪಾಯಿ, ಚಕೋತ, ಇದೆಲ್ಲ ನುಗ್ಗೆ ಸೊಪ್ಪು, ಇವೆಲ್ಲ ಆರೋಗ್ಯಕ್ಕೆ ಅನುಕೂಲ ಆಗಿರೋ ಅಂಥವೆಲ್ಲ ಬೆಳೆದಿದ್ದೀವಿ. ಅಡಿಕೆ ತೆಂಗಲ್ಲಿ ಇಷ್ಟೆಲ್ಲ ಬೆಳೆಗಳನ್ನ ಬೆಳಿಬೋದಾ? ಯಾಕಂದ್ರೆ ನಮ್ಮ ರೈತರು ಸೀಮಿತ ಆಗಿದ್ರು. ಇಷ್ಟು ದಿನ ಒಂದ್ 10-15 ವರ್ಷ ಹಿಂದೆ ಹೋದ್ರೆ ಅಡಿಕೆ ಬೆಳೆದ್ರೆ ಅದ್ರೊಳಗಡೆ ಏನು ಬೆಳೀತಾ ಇರಲಿಲ್ಲ, ತೆಂಗ್ ಬೆಳೆದ್ರೆ ಏನು ಅದ್ರೊಳಗಡೆ ಬೆಳೀತಾ ಇರಲಿಲ್ಲ. ಬೆಳಿಬೋದಾ ಇಷ್ಟೆಲ್ಲ ಬೆಳೆಗಳನ್ನ? ಈಗ ಸೆಮಿನಾರ್ಗಳಿದೆ, ಕೃಷಿ ವಿಜ್ಞಾನ ಕೇಂದ್ರ ಅಂತ ಬೆಂಗಳೂರಿನಲ್ಲಿ ಇದೆಯಲ್ಲ, ಆ ಸೆಮಿನಾರ್ಗಳಲ್ಲಿ ಯಾವ್ಯಾವ ಬೆಳೆಗೆ ಏನೇನ್ ಬೆಳಿಬಹುದು ಅಂತ ಅಲ್ಲಿ ರೈತರು ಹೋದ್ರೆ ಗೊತ್ತಾಗುತ್ತೆ. ನಾವ್ ಅಲ್ಲಿಂದ ತಿಳ್ಕೊಂಡ್ ಬೆಳೆದಿರೋದು. ಉದಾಹರಣೆಗೆ ಅಡಿಕೆ ಒಳಗೆ ಮಾವು ಹಾಕಿರೆ ಬರಲ್ಲ. ಹೌದು. ತೆಂಗೊಳಗೆ ಮಾವು ಹಾಕಿರೆ ಬರಲ್ಲ. ಕಾರಣ ಎಷ್ಟು ಅಂದ್ರೆ ನೀರ್ ಕಟ್ತೀವಿ. ನೀರ್ ಜಾಸ್ತಿ ಇದ್ರೆ ಮಾವು ಬರಲ್ಲ, ಸ್ವೀಟ್ ಇರಲ್ಲ, ಕಾಯೇ ಬರಲ್ಲ, ಎಲ್ಲ ಗಿಡ ಹೊಡ್ಕೊಂಡ್ಬಿಡುತ್ತೆ. ಆಮೇಲೆ ಹಲಸಿನ ಮರನೂ ಬರಲ್ಲ. ಯಾವ ಬೆಳೆಯಲ್ಲಿ ಯಾವ್ದು ಹಾಕ್ಬೇಕು ಅಂತ ತಿಳ್ಕೊಂಡ್ ಹಾಕಿದ್ರೆ ಎಲ್ಲಾ ಬೆಳೆಲೂ ಬರ್ತದೆ. ಈಗ ಅಡಿಕೆ ಒಳಗೆ ಏಲಕ್ಕಿ ಹಾಕಿದ್ರೆ ಚೆನ್ನಾಗಿ ಬರ್ತದೆ, ಶುಂಠಿ ಹಾಕಿದ್ರೆ ಬರ್ತದೆ, ಬೆಳೆ ಬರ್ತದೆ. ನೀರ್ ಹಾಕ್ಬೇಕು. ತೆಂಗಿನ ಮರದೊಳಗೆ ರಾಂಬಟಾನ್ ಹಾಕ್ತಿದ್ವಿ, ಲಕ್ಷ್ಮಣ ಫಲ ಹಾಕಿದೀವಿ, ಏಲಕ್ಕಿ ಹಾಕಿದೀವಿ. ಅದು ಬರ್ತದೆ. ಅದಕ್ಕೂ ನೀರ್ ಕಡಿಮೆ ಬೇಕು. ನೀರು ಹಾಕಿದ್ರು ಒಳ್ಳೇದು, ಅದಕ್ಕೋಸ್ಕರ ಅದು ಬರ್ತದೆ. ಬೇರೆ ಬೇರೆ ಕೆಲವು ಬೆಳೆಗಳಿವೆ, ಅವು ಬರಲ್ಲ. ಬಾಳೆ ಹಾಕಿದ್ರೆ ಚೆನ್ನಾಗಿ ಬಾಳೆ ಬರ್ತದೆ. ಇಲ್ಲಿ ನಾನು ಬರ್ಬೇಕಾದ್ರೆ ಹಾಗೆ ನೋಡ್ತಾ ಇದ್ದೆ, ಇಲ್ಲೊಂದು ಚಿಕ್ಕ ಅಡಿಕೆ ಮರ ಇದೆ. ಅದು ತುಂಬಾ ಚಿಕ್ಕ ಏಜ್ ಅಲ್ಲೇ ಬಿಟ್ಟಿರೋಂಗ್ ಕಾಣ್ತಾ ಇದೆ. ಅದು ಯಾವ ವೆರೈಟಿ? ಅದು ಹೊಸ ತಳಿ. ಅದು ಮಾಹಿತಿ ತಿಳಿಸ್ಕೊಡ್ಬೋದಾ? ಹೇಳ್ತೀನಿ. ಅದು ಹೊಸ ತಳಿ. ಕೃಷಿ ಇದಕ್ಕೆ ಮೇಳಕ್ಕೆ ಹೋಗಿದ್ದಾಗ ಅಲ್ಲಿ ತೋರಿಸಿದ್ರು. ಅದನ್ನ ಡೀಟೇಲ್ಸ್ ಎಲ್ಲ ನಾವು ತಗೊಂಡು ಮಂಗಳೂರು ಹತ್ರ ನಿಸರ್ಗ ನರ್ಸಿಂಗ್ ಅಂತ ಒಂದಿದೆ. ಆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ಸಂಬಂಧಪಟ್ಟಿದ್ದು. ಅಲ್ಲಿಂದ ಸಸಿ ತಗೊಂಬಂದಿದ್ದು. ಅದು ಇಂಟರ್ ಮಂಗಳ ಅಂತ. ಇದು ಗಿಡ್ಡ ಅಡಿಕೆ ಅಂತ ಅಂತಾರೆ ಹೆಸರಲ್ಲಿ. ಅಂದ್ರೆ ಹೈಟ್ ಬೆಳೆಯಲ್ಲ, ಇಂಟರ್ ಮಂಗಳ. 3-4 ವರ್ಷಕ್ಕೆಲ್ಲ ಬಂದ್ಬಿಡುತ್ತೆ. ಇದು ಹೆಚ್ಚಿಗೆ ಬೆಳೆನೂ ಬರ್ತದೆ. ಇದ್ರದ್ದು ವಿಶೇಷ ಏನಂದ್ರೆ, ಯಾವ ಮಳೆಗಾಲದಲ್ಲಿ ಯಾವಾಗ್ಲೇ ಆಗಲಿ ಬೆಳೆ ಬಂದಾಗ ಕಿತ್ತರೆ ಇದನ್ನ ಬೇಯಿಸಂಗಿಲ್ಲ. ಅದು ಹಾಗೆ ಈಗ ಇದಕ್ಕೆ ಹೋಗುತ್ತೆ ನೋಡಿ, ಬೀಡಾಗ ಹೋಗುತ್ತಲ್ಲ, ವೈಟ್ ಬಿಳೆ ಅಡಿಕೆ, ಆ ಅಡಿಕೆ ಇದು. ಇದನ್ನ ಬೇಯಿಸಂಗಿಲ್ಲ. ಇದು ಕಿತ್ಬಿಟ್ಟು ಹಾಕಿದ್ರೆ ಬಿಸಿಲಲ್ಲಿ ಒಣಗ್ಕಂತದೆ. ಯಾವಾಗ ಒಣಗ್ತದೆ, ಒಣಗಿದ್ದಾದ್ಮೇಲೆ ನಾವು ಕಟ್ ಮಾಡ್ಕೊಂಡು ರೆಡಿ ಮಾಡಿ ಮನೇಲಿ ಇಟ್ಕೋಬಹುದು. ಬೇರೆ ಅಡಿಕೆ ಹಂಗಲ್ಲ. ಬೇರೆ ಅಡಿಕೆ ಕಿತ್ತ ಮೇಲೆ ಅದನ್ನ ಸುಲಿಬೇಕು, ಬೇಯಿಸ್ಬೇಕು, ಒಣಗಿಸ್ಬೇಕು. ಇದು ಬೇಯಿಸಂಗಿಲ್ಲ, ಏನಿಲ್ಲ. ನೀರ್ ಬಿದ್ರು ಪರವಾಗಿಲ್ಲ. ಒಣಗಿದ ಮೇಲೆ ಹಾಕೋಣದು. ಇದು ರೈತರಿಗೆ ಬೇಸಾಯ ಮಾಡೋದಕ್ಕೆ, ಇದನ್ನ ಹದ ಮಾಡೋದಕ್ಕೆ ಬಹಳ ಸುಲಭ. ಇಂಟರ್ ಮಂಗಳ ಅಂತ ಇದು.
ಇವಾಗ ಅಡಿಕೆ ನೀವು ಎಷ್ಟು ಹಾಕೊಂಡಿದೀರಾ, ಎಷ್ಟಡಿ ಅಂತರದಲ್ಲಿ ಹಾಕೊಂಡಿದೀರಾ? ನಾವು ಅಡಿಕೆ ಈಗ 1,500 ಸಾವಿರ ಅಡಿಕೆ ಇದೆ. ಇದು 500 ಇಂಟರ್ಮಂಗ್ಲ 500 ಇದೆ. ನಾವು ಹಾಕಿರೋದು 7 ಅಡಿಗೆ 7 ಅಡಿ ಹಾಕಿದ್ದು. 7 ಅಡಿಗೆ 8 ಅಡಿ ಹಾಕ್ಬೇಕು ಅಂತ ಇದ್ರು, ಬಟ್ ಆದ್ರೂ ನಾವು 7 ಅಡಿಗೆ 7 ಅಡಿ ಹಾಕಿದ್ದು. ನಮ್ಮ ಉದ್ದೇಶ ಏನು ಅಂದ್ರೆ ಬಿಸಿಲಿಗೆ ನೆಲ ಒಣಗಬಾರ್ದು, ಅಡಿಕೆ ಯಾವಾಗ ತಂಪಾಗಿದ್ರೆ ಹತ್ತತ್ರ ಇದ್ರೆ ತನುವಿರ್ತದೆ ಅಂದ್ಬಿಟ್ಟು 7 ಅಡಿಗೆ 6 ಅಡಿ ಹಾಕಿದೀವಿ. ಬೇರೆ ಬರ್ತಾ ಇದೆ, ಏನಂದ್ರೆ ಸ್ವಲ್ಪ ಬೇಸಾಯ ಗೊಬ್ಬರ ಎಲ್ಲ ಜಾಸ್ತಿ ಕೇಳ್ತದೆ, ಕೊಡ್ತಾ ಇದೀವಿ. 6 ಅಡಿಗೆ 7 ಅಡಿ ಹಾಕಿದೀವಿ. ಇವಾಗ ಅಡಿಕೆ ಒಳಗಡೆ ಏಲಕ್ಕಿನೂ ಬೆಳೆದಿದ್ದೀರಾ? ಬೆಳೆದಿದ್ದೀವಿ. ಚೆನ್ನಾಗಿ ಬಂದಿದ್ಯಾ? ಬರ್ತಾ ಇದೆ. ಇಲ್ಲಿ ನೋಡಿ, ನೀವೇ ನೋಡಿ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ, ಅಭಿವೃದ್ಧಿ ಬಂದಿದೆ ಅಂತ. ನಾವು ರೈತರು ಕೇಳಿದ್ರೆ ಗಿಡಗಳು ಕೊಡ್ತಾ ಇದ್ದೀವಿ. ಚೆನ್ನಾಗಿ ಬಹಳ ಇದಾಗಿ ಬಂದಿದೆ. ಬಟ್ ಏನಂದ್ರೆ ಆಲ್ಟರ್ನೇಟ್ ಆಗಿ ಹಾಕ್ಬೇಕು. ಹತ್ತತ್ರ ಹಾಕಿದ್ರೆ ಹತ್ರ ಆಗುತ್ತೆ. ಇವಾಗ ಸಾಕಷ್ಟು ರೈತರು ಅಡಿಕೆ ಮಾತ್ರ ಬೆಳೆದಿದ್ದಾರೆ, ಅದ್ರೊಳಗಡೆ ಇಂಟರ್ ಕ್ರಾಪ್ ಬೆಳೆದಿಲ್ಲ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಸುಮಾರು 3-4 ವರ್ಷದಿಂದ ಅಡಿಕೆ ರೇಟು 45,000 55,000 ಇಷ್ಟೇ ಇದೆ. ಅದ್ರ ಮೇಲೆ ಏರ್ತಾ ಇಲ್ಲ, ಕೆಳಗಡೆನು ಇಳಿತಾ ಇಲ್ಲ. ಸೊ ಹಿಂಗಿದ್ರೆ ಯಾವ್ದೇ ಫರ್ಟಿಲೈಸರ್ ನೋಡಿ ಜಾಸ್ತಿ ರೇಟ್ ಇದೆ, ಎಲ್ಲಾ ರೇಟ್ ಆಗ್ತಾ ಇದೆ, ಆದ್ರೆ ಅಡಿಕೆ ಮಾತ್ರ ರೇಟ್ ಆಗ್ತಾ ಇಲ್ಲ. ಸೊ ಇಂತ ಸಮಯದಲ್ಲಿ ರೈತರು ಅಂತರ ಬೆಳೆಯಾಗಿ ಬೆಳ್ಕೊಂಡ್ರೆ ಅವ್ರಿಗೆ ಲಾಭ ಬರುತ್ತಲ್ವಾ? ಬಹಳ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಅದರಲ್ಲಿ ಮ್ಯಾನ್ಯುಯಲ್ ಪವರ್ ಏನಿದೆ, ಅಡಿಕೆ ನೋಡ್ಕೊಳೋದಕ್ಕೂ ಅದೇ ಮನುಷ್ಯನೇ, ಅದ್ರ ಜೊತೆ ಬೇರೆ ಬೆಳೆ ಇದ್ರೂ ಅದೇ ಮನುಷ್ಯನೇ, ಒಬ್ರೆ ಮ್ಯಾನ್ಯುಯಲ್ ಪವರ್ ಬೇಕಾಗಿರೋದು. ಅದಕ್ಕೇನು ಎಕ್ಸ್ಟ್ರಾ ಏನ್ ಬೇಕಾಗಿಲ್ಲ. ಅದರಿಂದ ಅದ್ರ ಬರೋ ಬೆಳೆ ಡಬಲ್ ಆದ್ರಿಂದ ಅಡಿಕೆಲೂ ಬರ್ತದೆ, ಬೇರೆ ಬೆಳೆಲೂ ಬರ್ತದೆ. ಅಂದ್ರೆ ರೈತರಿಗೆ ಲಾಭನೇ. ಇನ್ನು ಯಾವೆಲ್ಲ ಗಿಡಗಳು ಹಾಕೊಂಡಿದ್ದೀರಾ ನೀವು? ನೋಡಿ, ಇದು ಲಕ್ಷ್ಮಣ ಫಲ ಅಂತ, ಇದು ಇದು ಎಕ್ಸಾಟಿಕ್ ಫ್ರೂಟ್ಸ್ ಅಂತಾರೆ. ಇದು ಕ್ಯಾನ್ಸರ್ ಬಂದವರಿಗೆ ಅತಿ ಉತ್ತಮವಾದ ರಾಮಬಾಣ ಅಂತ ಹೇಳ್ತಾರೆ. ಕ್ಯಾನ್ಸರ್ ಪೇಷಂಟ್ಗಳಿಗೆ ಈ ಗಿಡದೊಳಗೆ ಕಾಯಿ ಬರ್ತದೆ. ಇನ್ನು ಕಾಯಿ ಬಂದಿಲ್ಲ, ಇದು 1 ವರ್ಷ ಆಗಿದೆ, ಕಾಯಿ ಬರ್ತದೆ. ಇದನ್ನ ಮೇಲೆ ಇದು ಬರ್ತದೆ ನೋಡಿ, ಅನಾನಸ್ಸು ಆ ರೀತಿ ಬರುತ್ತೆ. ಕೆರೆದು ಬಿಟ್ಟು ಪೀಸ್ ಮಾಡಿ ಇದನ್ನ ಜ್ಯೂಸ್ ಮಾಡಿ ಕುಡಿಸಿದ್ರೆ ಇದು ಕ್ಯಾನ್ಸರ್ನವ್ರಿಗೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ನೋಡಿ, ಕ್ಯಾನ್ಸರ್ ಬಂದ್ರೆ ನಮ್ ದೇಶದಲ್ಲಿ ಯಾರು ಬದುಕಲ್ಲ. ಹೊರ ದೇಶಕ್ಕೆ ಹೋದ್ರೆ ಬದುಕ್ತಾರೆ, ಅದೇನು ಅಂತ ನಮಗೂ ಗೊತ್ತಿಲ್ಲ. ಆದ್ರೆ ನಮ್ ರೈತರು ಇದನ್ನ ವಾಣಿಜ್ಯ ಬೆಳೆಯನ್ನಾಗಿ, ರೈತರಾಗ್ಲಿ ಸರ್ಕಾರ ಆಗ್ಲಿ ಇದನ್ನ ವಾಣಿಜ್ಯ ಬೆಳೆಯಾಗಿ ಬೆಳೆದ್ರೆ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಬರೋ ಕಾಯಿಲೆನ ನಾವು ತಡೆಗಟ್ಬಹುದು. ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡಬಹುದು. ರೆಗ್ಯುಲರ್ ಆಗಿ ಜ್ಯೂಸ್ ಕುಡಿಸಿದ್ರೆ ರೈತರಿಗೆ, ಅವ್ರಿಗೆ ಪೇಷಂಟ್ಗಳಿಗೆ 100ಕ್ಕೆ 100% ಕ್ಯೂರ್ ಆಗುತ್ತೆ. ಇದು ಜೊತೆಗೆ ಇನ್ನೊಂದು ಇದು ಅಡ್ವಾಂಟೇಜ್ ಏನ್ ಗೊತ್ತಾ, ಯಾವ ಒಂದು ರೋಗನೂ ಇದು ಬರಲ್ಲ. ಯಾಕೆಂದ್ರೆ ಇದೇ ರೋಗ ನಿರೋಧಕ, ಇದಕ್ಕೆ ಯಾವ್ದು ಬರಲ್ಲ. ನಾವೇನು ರೋಗದ ಔಷಧಿ ಹೊಡಿಯಂಗಿಲ್ಲ. ಇದ್ರ ಅಕ್ಕಪಕ್ಕ ಇರೋಕ್ಕೂ ಯಾವ್ದು ರೋಗ ಬರಲ್ಲ. ಆ ರೀತಿ ಒಂದು ಗುಣ ಇದೆ ಇದಕ್ಕೆ. ವಾಣಿಜ್ಯ ಬೆಳೆಯನ್ನಾಗಿ ಕನ್ಸಿಡರ್ ಮಾಡ್ಬಿಟ್ಟು ನಮ್ಮ ರಾಜ್ಯಕ್ಕೆ ತಿಳಿಸ್ಬೇಕು, ಯಾಕಂದ್ರೆ ಇದು ತುಂಬಾ ಹೆಲ್ಪ್ಫುಲ್. ಅಡಿಗೆ ತೆಂಗಿನ ಮರದಲ್ಲಂತೂ ಬಹಳ ಉತ್ತಮವಾದ ಅಂತರ ಬೆಳೆ ಇದು. ನೋಡಿ, ಇವೆಲ್ಲ ನಾವು ಒಂದು 100 ಹಾಕಿದೀವಿ. ನಾವು ಒಂದು ಹಾಗೆ ಹಾಕ್ಲಿಲ್ಲ, ಶಾಂಪಲ್ ನೋಡಿ ಹಾಕಿದೀವಿ. ಒಂದ್ ಗಿಡ ಕಾಯಿ ಬಂದಿದೆ, ಆ ಕಡೆ ಇದೆ ಕಾಯಿ. ಈಗ ಅದ್ ಬಂದ್ಮೇಲೆ ಇದೊಂದು 100 ಹಾಕಿದೀವಿ. ಈಗ ನೆಕ್ಸ್ಟ್ ಇಯರ್ ಬಂದ್ಬಿಡ್ತೀವಿ. ಇನ್ನು ತೆಂಗಿನ ಒಳಗಡೆ ಅಡಿಕೆ ಬೆಳೆದಿದ್ದೀರಾ, ಇದ್ ಬರುತ್ತಾ? ಸಾಕಷ್ಟು ರೈತರ ಪ್ರಶ್ನೆ ಏನು ಅಂದ್ರೆ, ತೆಂಗಿನ ಒಳಗಡೆ ಅಡಿಕೆ ಬರಲ್ಲ, ಅಷ್ಟು ಇಳುವರಿ ಬರಲ್ಲ, ಯಾಕಂದ್ರೆ ನೆರಳಿರುತ್ತೆ, ತುಂಬಾ ಹೈಟ್ ಹೋಗುತ್ತೆ, ಅಷ್ಟು ನಾವ್ ಅಂದ್ಕೊಂಡಷ್ಟು ಇಳುವರಿ ಬರಲ್ಲ ಅಂತ ಹೇಳ್ತಾರೆ. ಈಗ ಬರಲ್ಲ ಅಂತ ಅಂದ್ರೆ ಅದಕ್ಕೆ ನಾವು ಪೌಷ್ಟಿಕಾಂಶಗಳು ಜಾಸ್ತಿ ಕೊಡಬೇಕು. ಯಾಕೆಂದ್ರೆ ಡಬಲ್ ನಾರ್ಮಲ್ ಆಗಿರೋ ತೋಟಕ್ಕೆ ಕೊಡೋದಕ್ಕಿಂತ ಡಬ್ಬಲ್. ಯಾಕೆಂದ್ರೆ ತೆಂಗು ಮರ ಇರ್ತದೆ, ತೆಂಗಿಗೂ ಪೌಷ್ಟಿಕಾಂಶ ಬೇಕು, ಅಡಿಕೆಗೂ ಬೇಕು. ನಾವು ತೆಂಗಿಗೆ ಹಾಕೋದು ಅಷ್ಟೇ ಹಾಕ್ಬಿಟ್ಟು ಅಡಿಕೆಯಲ್ಲಿ ಬೆಳೆ ಬರಲ್ಲ ಅಂದ್ರೆ ಹೆಂಗೆ? ತೆಂಗು ಮತ್ತು ಅಡಿಕೆ ಎರಡೂ ಕೂಡ ಒಂದೇ ಜಾತಿ, ಇಬ್ರು ಮಕ್ಳಿದ್ದಂಗೆ, ಎರಡಕ್ಕೂ ಒಂದೇ ರೀತಿ ಪೋಷಕ. ಒಬ್ರಿಗೆ ತುಪ್ಪ ಅನ್ನ ಇಟ್ಬಿಟ್ಟು ಒಬ್ರಿಗೆ ಬರೀ ಮುದ್ದೆ ಸಾರು ಕೊಟ್ರೆ ಅವನು ಗ್ರೋತ್ ಆಗಿರುತ್ತೆ. ಹೌದು, ಆ ರೀತಿ ಒಂದೇ ಸಮ ಕೊಟ್ರೆ, ಅದಕ್ಕೆ ಡಬ್ಬಲ್ ಕೊಟ್ರೆ, ಈ ಗಿಡ ಕೊಡೋವಷ್ಟು ಅಷ್ಟೇ ಅಡಿಕೆಗೂ ಕೊಟ್ರೆ ಬರುತ್ತೆ. ದೊಡ್ಡ ಮಗುನ ಯಾವ ತರ ನೋಡ್ತೀವಿ, ಚಿಕ್ಕ ಮಗು ಹಾಗೆ ನೋಡ್ಬೇಕು. ಆಮೇಲೆ ಜೊತೆಗೆ ಸ್ವಲ್ಪ ಅಂತರ ಇರಬೇಕು. ಒಂದು 15 ಇಂದ 20 ವರ್ಷ ತೆಂಗಿನ ಮರ ಆಗಿದ್ರೆ ಅವಾಗ ಅಡಿಕೆ ಹಾಕ್ಬೇಕು. ಇಲ್ಲ ಅಂದ್ರೆ ಏನಂದ್ರೆ ಒಂದಕ್ಕೊಂದಕ್ಕೆ ಓವರ್ಲ್ಯಾಪ್ ಆಗುತ್ತೆ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಬೆಸ್ಕಾಂ ಅಲ್ಲಿ ಇಂಜಿನಿಯರ್ ಆಗಿದ್ರಿ ಅಂತ ಹೇಳ್ತಾ ಇದ್ರಿ. ಸೊ ಆ ಲೈಫಿಗೂ ಈ ಕೃಷಿ ಲೈಫಿಗೂ ಹೇಗಿದೆ? ಕೃಷಿ ಲೈಫೇ ಒಂದು ಜೀವನದಲ್ಲಿ ಒಂದು ನಮಗೆ ಖುಷಿ ಸಂತೋಷ ಕೊಡೋ ಅಂಥದ್ದು ಕೃಷಿ ಲೈಫು. ಅದು ಒಂದು ನಾವು ಮಿಷಿನ್ ವರ್ಕ್ ಮಾಡೋದಂಗೆ. ಮನುಷ್ಯ ಬೆಳಿಗ್ಗೆ ಎದ್ರೆ ಮಿಷಿನ್ ಹೆಂಗ್ ವರ್ಕ್ ಮಾಡ್ತದೆ ಆ ವರ್ಕು. ಇದು ಮಿಷಿನ್ ವರ್ಕ್ ಅಲ್ಲ. ನಮ್ಗೆ ಇಷ್ಟ ಬಂದಾಗ ಕೆಲಸ ಮಾಡ್ಬೋದು, ಬೇರೆ ಇದ್ದಾಗ ರೆಸ್ಟ್ ತಗೊಬೋದು. ನಮಗೆ ಪೀಸ್ ಆಫ್ ಮೈಂಡ್ ಇರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ, ಹೆಲ್ತ್ ಚೆನ್ನಾಗಿರ್ತದೆ, ಏಜ್ ಜಾಸ್ತಿ ಆಗುತ್ತೆ. ಇಲ್ಲಿ ಅಲ್ಲಿ ಯಾವ್ದು ಎಲ್ಲ ರೆಡ್ಯೂಸೇ, ಇಲ್ಲೆಲ್ಲ ಆಡ್ ಆಗ್ತಾ ಹೋಗ್ತದೆ. ಕೃಷಿಗೂ ಅದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಇವಾಗ ರಿಟೈರ್ಡ್ ಆದ್ಮೇಲೆ ನೀವು ಕೃಷಿ ಮಾಡ್ತಾ ಇದ್ರ, ಈ ಕೃಷಿ ನಿಮಗೆ ಸಂತೋಷ ಕೊಟ್ಟಿದ್ಯಾ? ಬಹಳ ಸಂತೋಷ ಕೊಟ್ಟಿದೆ. ಜೊತೆಗೆ ಇಲ್ಲಿ ಸುತ್ತಮುತ್ತ ಇರೋ ರೈತರುಗಳಿಗೆ ನಾವು ನೋಡ್ಕೊಂಡ್ಬಂದು ಬೆಳೆದಂತ ಸಸಿಗಳು ಕೊಟ್ಟು ಅವರು ಬೆಳೆಯೋದಕ್ಕೆ ಅವಕಾಶ ಒಂದಾಗಿದೆ. ಅದೇ ನಮಗೆ ದೊಡ್ಡ ಖುಷಿ.
ಇನ್ನು ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ ಎಲ್ಲ ಬೆಂಗಳೂರಿಗೆ ಹೋಗ್ಬೇಕು, ಯಾಕಂದ್ರೆ ನಮ್ಮ ಹಳ್ಳಿ ಭಾಗದ ರೈತರುಗಳನ್ನೇ ಮಕ್ಳುಗಳನ್ನ ಬೆಂಗಳೂರಿಗೆ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ವ್ಯವಸಾಯ, ಮನೆ ಮಕ್ಳೆಲ್ಲ ಸಾಯ, ನಾವು ಸತ್ತಿರೋದೇ ಸಾಕು, ನೀವ್ ಯಾಕ್ರಪ್ಪ ಸಾಯ್ತೀರಾ ಅಂತ. ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಹೇಳೋದು ಅಂದ್ರೆ ಅದು ಒಂದು ಕಾಲ ಇತ್ತು, ನಮ್ ತಾತ ಮುತ್ತಾತನ ಕಾಲದಲ್ಲಿ ಅದು ಕೆಲವೇ ಬೆಳೆಗೆ ಡಿಪೆಂಡ್ ಆಗಿದ್ದು ಆ ಕಾಲ ಇತ್ತು. ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಅಡ್ವಾನ್ಸ್ ಇರೋದ್ರಿಂದ, ಪ್ರಪಂಚ ಚಿಕ್ಕದಾಗಿರೋದ್ರಿಂದ, ಎಲ್ಲಾ ಟೆಕ್ನಾಲಜಿ ಜನಗಳಿಗೆ ಗೊತ್ತಾಗೋದ್ರಿಂದ, ಜಮೀನು ಇರೋರು ಹಳ್ಳಿಯವರು ಅಥವಾ ಸಿಟಿಗೆ ಹೋಗಿ ತಮ್ಮ ಜೀವನನ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ತನ್ನ ಜಮೀನು ಅಭಿವೃದ್ಧಿ ಪಡಿಸಿದ್ರೆ ಅವರು ಅಭಿವೃದ್ಧಿ ಆಗ್ತಾರೆ, ಅವರು ಅಕ್ಕಪಕ್ಕದವರು ಅಭಿವೃದ್ಧಿ ಆಗ್ತಾರೆ, ನೌಕರಿ ಕೊಟ್ಟಂಗೂ ಆಗುತ್ತೆ. ಅನ್ಎಂಪ್ಲಾಯ್ಗಳಿಗೆ ಹಳ್ಳಿ ಕಡೆ ನೌಕರಿ ಕೊಟ್ಟಂಗೂ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮುಂಚೆ ಎಲ್ಲ ನಮ್ ತೋಟಕ್ಕೆ ನೀವು ಬಂದ್ ಕೆಲಸ ಮಾಡ್ತಾ ಇದ್ರಿ, ಅವ್ರ ತೋಟಕ್ಕೆ ಬೇರೆಯವರು ಕೆಲಸ ಮಾಡ್ತಿದ್ರು, ಅಲ್ಲಲ್ಲೇ ಸಂಬಂಧಗಳಿಂದ ಕೆಲಸ ಮಾಡಿಸ್ಕೊತಾ ಇದ್ದು. ಇವಾಗ ತೋಟದಲ್ಲಿ ಕೆಲಸ ಮಾಡಕ್ ಜನಗಳೇ ಸಿಗ್ತಾ ಇಲ್ಲ. ಎಲ್ಲಾ ಟೆಕ್ನಾಲಜಿ ಬಂದಿದೆ, ಅದು ಒಳ್ಳೇದೇ, ಟೆಕ್ನಾಲಜಿ ಬಂದಿರೋದ್ರಿಂದ ತುಂಬಾ ಒಳ್ಳೇದು. ಬಟ್ ನಮ್ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿದ್ರೆ ಹೌದು, ಇಲ್ಲಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಗಾಳಿ ಬೆಳಕು ಚೆನ್ನಾಗಿರ್ತದೆ. ಆಮೇಲೆ ನಾವು ಫಿಸಿಕಲ್ ಆಗಿ ಬೆಳಿಗ್ಗೆ ಅಟ್ಲೀಸ್ಟ್ ಅಂದ್ರೆ ಒಂದು 4ರಿಂದ 5 ಕಿಲೋಮೀಟರ್ ವಾಕ್ ಮಾಡ್ತೀವಿ. ನಮಗೆ ಗೊತ್ತಿಲ್ಲದೆ ನಾವು ವಾಕ್ ಮಾಡಿರ್ತೀವಿ, ಗೊತ್ತಾಗೋದೇ ಇಲ್ಲ, ಆ ರೀತಿ ವಾಕ್ ಮಾಡಿರ್ತೀವಿ, ರೌಂಡ್ ಹೊಡಿತಾ ಇರ್ತೀವಿ, ಹೆಲ್ತ್ ಚೆನ್ನಾಗಿರ್ತದೆ. ಆಮೇಲೆ ಇಲ್ಲಿ ಹಸಿರು ವಾತಾವರಣದಲ್ಲಿ ನೋಡ್ತಾ ಇರ್ತೀವಲ್ಲ, ಅದು ನಮ್ಗೆ ಬಹಳ ಹೆಲ್ಪ್ಫುಲ್ ಆಗಿದೆ. ಇನ್ನು ಇಲ್ಲೇನೋ ಸಾಕಾಣಿಕೆ ಮಾಡಿದೀರಾ ಯಜಮಾನ್ರೆ, ಏನಿದು? ಇದು ಉದ್ದೇಶಪೂರ್ವಕವಾಗಿ ಮೀನೇ ಬೆಳಿಬೇಕು ಅಂತ ನಾವು ಮಾಡಿದವರಲ್ಲ. ಈ ತೋಟಕ್ಕೆ ನೀರ್ಗೆ ಅನುಕೂಲ ಬೇಕಲ್ಲ, ಯಾವಾಗಲೂ 24 ಗಂಟೆ ಕರೆಂಟ್ಸ್ ಇರೋದಿಲ್ಲ, ಕರೆಂಟ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ನೈಟ್ ಟೈಮ್ ಕೊಡ್ತಾರೆ, ರೈತರುಗಳೆಲ್ಲ ನೈಟ್ ಟೈಮ್ ಹೋದಾಗ ಹುಳ ಹಾವು ಅದು ಇದು ಕಚ್ಚಿ ವಿಷಯ ತಿಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವೇನ್ ಮಾಡೋದು, ವಾಟರ್ ಟ್ಯಾಂಕ್ ಮಾಡ್ದು. ಫಸ್ಟ್ ನೀರು ಸ್ಟಾಕ್ ಮಾಡ್ಬೇಕು ಅಂತ ಮಾಡೋದು. ಅದಾದ ನಂತರ ನಾವೇ ಯೋಚನೆ ಮಾಡಿ ಇರೋರಿಗೆ ಮೀನು ಹಾಕ್ಬಿಡಬೇಡ್ದು ಅಂತ ಹೇಳಿ ಮೀನ್ ಫಿಶ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಇಲ್ಲಿ ಮೀನ್ ಬೆಳಿಬೋದಾ ಅಂತ ಕೇಳಿ, ಬೆಳಿಬೋದು ಅಂತ ಹೇಳಿದಾಗ ಕೆಲವು ಮೀನ್ ತಗೊಂಡ್ಬಂದು ಇಲ್ಲಿ ಮೀನ್ ಇಟ್ಬಿಟ್ಟು, ಜೊತೆಗೆ ಇದು ನಮ್ಗೇನು ಅಡ್ವಾಂಟೇಜ್ ಅಂದ್ರೆ ಇದ್ರೊಳಗೆ ನೀರು ಬೆಳೆ ಹೋಗುತ್ತಲ್ಲ, ಅದು ನಮ್ಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇವಾಗ ಇಲ್ಲಿ ಮೀನ್ ಸಾಕ್ಬಿಟ್ಟು ಅದ್ರ ನೀರ್ನ ತೋಟಕ್ಕೆ ಕೊಡ್ತಾ ಇದ್ದೀವಿ. ಅದೊಂದು ಫಸ್ಟ್ ಇದು ಐತಲ್ಲ, ಅದು ಗೊಬ್ಬರ ಇದೆಯಲ್ಲ, ಮೀನು ಇದು ವೇಸ್ಟ್ ಬಿಡ್ತದಲ್ಲ, ಅದೆಲ್ಲ ಗಿಡಗಳಿಗೆ ಬಹಳ ಪೌಷ್ಟಿಕಾಂಶ. ಅದು ಫುಲ್ ಡೈರೆಕ್ಟ್ ಆಗಿ ನಾವು ಗಿಡಗಳಿಗೆ ಡ್ರಿಪ್ ಅಲ್ಲಿ ಕೊಡ್ತೀವಿ. ಡಬಲ್ ಪರ್ಪಸ್ ಅದು, ಡಬಲ್ ಪರ್ಪಸ್. ಇವಾಗ ಏನ್ ಮೀನ್ ರಿಲೀಸ್ ಮಾಡುತ್ತಲ್ಲ, ಅದು ಏನೇನೋ ವೇಸ್ಟ್ ನ ಅದನ್ನ ನೀರ್ ಮುಖಾಂತರ ಡ್ರಿಪ್ ಅಲ್ಲಿ ಕೊಟ್ರೆ ಚೆನ್ನಾಗಿರುತ್ತೆ. ಈಗ ನಾವು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ, DAP ಪೊಟ್ಯಾಶ್ ಎಲ್ಲ ಕರಗಿಸ್ಬಿಟ್ಟು ನೀರ್ನ ಬಿಡ್ಬೇಕು ಅಂತ. ಅದೇ ರೀತಿ ಅಷ್ಟು ಏನು ಕಂಟೆಂಟ್ಸ್ ಇರ್ತದೆ ಮೀನೊಳಗೆಲ್ಲ ಇರ್ತದೆ. ಆ ನೀರ್ನೇ ನಾವೆಲ್ಲ ಗಿಡಗಳಿಗೂ ಡ್ರಿಪ್ ಅಲ್ಲಿ ಬಿಡ್ತೀವಿ. ಎಷ್ಟು ಮೀನ್ ಸಾಕಾಣಿಕೆ ಮಾಡ್ಬೋದು ಇಷ್ಟು ಜಾಗದಲ್ಲಿ? ಅದು ಇದ್ರ ಮೇಲೆ ಜಾತಿ ಮೇಲೆ ಹೋಗುತ್ತೆ. ನಾವು ಸಾಕಿರೋಂಥ ಮೀನು 20,000ವರೆಗೂ ಸಾಕ್ಬೋದು. ಇದಕ್ಕೆ ಮುರಾಲ್ ಅಂತ ಇದಕ್ಕೆ ಫಂಗೇಸಿಯಸ್ ಅಂತ ಬಿಟ್ಟಿದ್ದು. ಹಿಂದೆ ಅದನ್ನ ಕಿರ್ಲು ಅನ್ನೋರು ಅದು ಅಭಿವೃದ್ಧಿ ಮಾಡಿ ಫಂಗೇಸಿಯಸ್ ಮಾಡವ್ರೆ. 1.5ರಿಂದ 2 kg ಬರುತ್ತೆ. ಇದನ್ನೆಲ್ಲ ಮೊನ್ನೆ ಸೇಲ್ ಮಾಡ್ದೋ ಹೋಯ್ತು. ಈಗ ಮರಿ ತರಬೇಕು. ಇದರೊಳಗೆ ಮುರಾಲ್ ಅಂತ ಮರಿ ಬಿಟ್ಟಿದ್ದೀವಿ. ಕಪ್ಪುಗೆ ಬರ್ತದೆ, ದಪ್ಪಗೆ ಕಪ್ಪುಗೆ ಮುರಾಲ್ ಅಂತ. ಇದಕ್ಕೆ 1,000 ಬಿಟ್ಟಿದ್ದೀವಿ ಮುರಾಲ್ ಅಂತ. ಅದು ಇನ್ನೂ ಐತೆ ಒಳಗೆ ಗಿಡ. ಅದು ಇವು ಮರಿಗಳು. ರೈತರು 3 ಎಕರೆಲಿ ಇಷ್ಟೆಲ್ಲ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಾ ನೀವು. ನಾವು 3.5 ಎಕರೆಲಿ ಈಗ ನಾವು ನಿಂಬೆಹಣ್ಣಿನ ಗಿಡ 150 ಗಿಡ ತಂದಿದ್ದೀವಿ. ಎಲ್ಲಿ 3.5 ಎಕರೆಲಿ ಜಾಗ ಬಿಸಿಲು ಹೊಡಿತದೆ ಅಂತ ಸರ್ವೆ ಮಾಡ್ತಾ ಇದೀವಿ. ಎಲ್ಲಿ ಜಾಗ ಸಿಗುತ್ತೆ ಅಂತ ಜಾಗನೇ ಇಲ್ಲ. 3.5 ಎಕರೆ ಕಂಪ್ಲೀಟ್ ಅದಕ್ಕೆ ಸಂಬಂಧಪಟ್ಟಿದ್ದ ಗಿಡಗಳೆಲ್ಲ ಹಾಕ್ಬಿಟ್ಟಿದೀವಿ. ನೀವು ಇಷ್ಟೆಲ್ಲ ಬೆಳೆದಿದ್ದೀರಲ್ಲ 3.5 ಎಕರೆಲಿ, ಹೊಲ ಉಳುಮೆ ಯಾವ ರೀತಿ ಮಾಡ್ತೀರಾ? ಹೊಲ ಉಳುಮೆ ನಾವು ಟ್ರ್ಯಾಕ್ಟರ್ಗಳು ಇಡೋದಿಲ್ಲ. ಇದಕ್ಕೆಲ್ಲ ಗ್ರಾಸ್ ಕಟಿಂಗ್, ಎಲ್ಲ ಹುಲ್ಲು ಕಟ್ ಮಾಡೋದು. ಅಲ್ಲೇ 3-4 ವರ್ಷ ಆಯ್ತು. ಬರೇ ಹುಲ್ಲನ್ನ ವರ್ಷಕ್ಕೆ 3 ಸಾರಿ 4 ಸಾರಿ ಕಟ್ ಮಾಡ್ತೀವಿ. ಅದೇ ಎಷ್ಟೋ ಹಸಿರು ಗೊಬ್ಬರ ಆಗೋಗುತ್ತೆ. ಅದು ಬರೀ ಕಟ್ ಮಾಡೋದೆ. ಅಡಿಕೆ ತೆಂಗಿಗೆ ಉಳುಮೆ ಮಾಡ್ಬೇಕು ಅಂತಾರೆ. ಬಟ್ ಉಳುಮೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಬೇರುಗಳೆಲ್ಲ ಡ್ರೈ ಆಗ್ತದೆ ಬೇಸಿಗೆಯಲ್ಲಿ. ಇದರಿಂದ ಬೇರೆ ಯಾವಾಗ ನೆಲ ಗಟ್ಟಿ ಆಗುತ್ತೆ ಬೇರುಗಳಿಗೆ, ಅದು ಒಳ್ಳೆ ಫಸಲು ಬರ್ತದೆ. ಈಗ ಹುಲ್ಲು ಯಾವಾಗ ಕಟ್ ಮಾಡ್ತೀವಿ, ಹುಲ್ಲೆಲ್ಲ ಅದ್ರ ಮೇಲೆ ಬೀಳುತ್ತೆ. ಮಳೆ ಬಿದ್ದ ಕೊಳಿತದೆ, ಅದೇ ಗೊಬ್ಬರ ಆಗುತ್ತೆ. ಎರೆಹುಳ ಅಂತೀವಲ್ಲ, ಎರೆಹುಳ ಎಲ್ಲ ಅದೇ ಡೆವಲಪ್ ಆಗುತ್ತೆ. ಈ ಹುಲ್ಲು ಗ್ರಾಸ್ ಕಟ್ ಮಾಡೋದ್ರಿಂದ ಬಹಳ ಅನುಕೂಲ. ಇನ್ನು ಈ ಭಾಗದಲ್ಲಿ ಏನೆಲ್ಲ ಬೆಳೆದಿದ್ದೀರಾ? ಈ ಭಾಗದಲ್ಲಿ ಅಡಿಕೆ ಇಲ್ಲ. ಈ ಕಡೆ ಏಲಕ್ಕಿ, ಕರಿಬೇವಿನ ಗಿಡ, ಕರಿಬೇವಿನ ಗಿಡ ಬೆಳೆದಿದ್ದೀವಿ. ತೆಂಗು ಬೆಳೆದಿದ್ದೀವಿ. ಯಾವ್ದಂದ್ರೆ ಈ ಸ್ಯಾಂಡಲ್ ಗಿಡ, ಸ್ಯಾಂಡಲ್ ರಾಮ್ ಬಟನ್ ಅಂತ ಇದೆ, ರಾಮ್ ಬಟನ್ ಬೆಳೆದಿದ್ದೀವಿ. ರಾಮ್ ಬಟನ್ ಇದು. ಆಮೇಲೆ ನುಗ್ಗೆ ಸೊಪ್ಪು ಕೂಡ ರಿಕ್ವೈರ್ಮೆಂಟ್ಸ್ ಇದೆ. ಆರೋಗ್ಯಕ್ಕೆ ಒಳ್ಳೆಯದು. ನುಗ್ಗೆ ಸೊಪ್ಪು ಕೂಡ ಹಾಕಿದೀವಿ.
ಈ ಎಲ್ಲ ಬಾರ್ಡರ್ಗಳೆಲ್ಲ ಹಾಕಿದ್ದೀವಿ. ಹಾ ಹಾ ನುಗ್ಗೆ ಸೊಪ್ಪು ಎಲ್ಲ ರಾಂಬಟನ್ನು ಏಲಕ್ಕಿಗೆ ಆಲ್ಟರ್ನೇಟಿವ್ ರಾಂಬಟನ್ ಹಾಕಿದ್ದೀವಿ. ನೋಡಿ 1 ವರ್ಷ 2 ವರ್ಷ ಆಯ್ತು ಹಾಕಿ. ನೋಡಿ ಹೂವು ಬಂದದ್ದು ನೋಡಿ. ಈ ಸಾರಿ ಕಾಯಿ ಸಾಮಾನ್ಯ ಬಿಡುತ್ತೆ, ಇಲ್ಲಾಂದ್ರೆ ಬಿದ್ದೋಗುತ್ತೆ. ನೆಕ್ಸ್ಟ್ ಇಯರ್ ಕಾಯಿ ಬರುತ್ತೆ. 200ರಿಂದ 150ರಿಂದ 200 ರೂಪಾಯಿ ಇಲ್ಲೇ ಬಂದು ತಗೊಂಡೋಗ್ತಾರೆ ಇದು ಕೆಜಿ ಫ್ರೂಟ್. ಓಕೆ, ಇದು ಬಹಳ ಒಳ್ಳೇದು. ಇದು ಶುಗರ್ನವ್ರಿಗೆ, ಡಯಾಬಿಟಿಸ್ನವ್ರಿಗೆ ಬಹಳ ಒಳ್ಳೇದು. ಸೊ ನೀವು ಪ್ರತಿ ವಾರ ನೀವು ಇನ್ಕಮ್ ತಗೋಬಹುದು. ಐ ಥಿಂಕ್ ಇದೆಲ್ಲ ಬೆಳೆ ಸ್ಟಾರ್ಟ್ ಆದ್ರೆ ಪ್ರತಿ ವಾರ ಇನ್ಕಮ್ ತಗೋಬಹುದು. ಬಟ್ ನಮ್ಮ ರೈತರು, ಎಷ್ಟೋ ಜನ ರೈತರು ತೆಂಗಿನ ಗಿಡ ಬೆಳೆದ್ರೆ ತೆಂಗಿನ ಗಿಡ ಇದೆ ಬಿಡಪ್ಪ, ಒಂಥರ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ಕೊಂಡು ಸುಮ್ನಾಗ್ಬಿಟ್ಟಿರ್ತಾರೆ. ಹೌದೌದು. ಈಗಾಲೇ ಬರ್ತದೆ ಕರಿಬೇವು. ನೋಡಿ ಕರಿಬೇವು 1 ವಾರಕ್ಕೊಂದ್ಸರಿ ಬರ್ತಾರೆ. ಸ್ವಲ್ಪ ಅದೆಷ್ಟು ಬರುತ್ತೆ ಅಷ್ಟನ್ನ ಕರಿಬೇವು ಅಲೆ ಕಿತ್ಕೊಂಡು ಹೋಗ್ತಾವ್ರೆ. ನಮಗೆ ರಿಟರ್ನ್ಸ್ ಇದೆ ಇದ್ರೊಳಗೆ. ಇದ್ರ ಜೊತೆಗೆ ಇನ್ನೊಂದೇನ್ ಮಾಡಿದೀವಿ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಯಾವ್ದು ಆಸ್ಟ್ರೇಲಿಯಾದ್ದು ಒಂದೇ ಅಂತಾರ ಏನೋ ಅಂತಾರೆ, ಅದ್ರದ್ದು ಹೆಸರು ಮರ್ತಿದ್ದೀನಿ ನಾನು. ಅದು ಅಲ್ಲದ್ ನೋಡಿ ಗಿಡ, ಅಲ್ಲೇ ಉದ್ದು ಬಂದಿದೆಯಲ್ಲ ಅದು ನೋಡಿ. ಇಲ್ಲಿ ಇದು ಕಾಂಪೌಂಡ್ ಒಳಗಿದೆಯಲ್ಲ ಈ ಗಿಡಗಳು ಹಾಕಿದೀವಿ. ಅವು ಮರಗಳು ದಿಮ್ಮಿಗಳು ಇದಕ್ಕೆ ಹೋಗುತ್ತೆ, ಇದಕ್ಕೆ ಸಮುದ್ರದ ಮೇಲೆ ಮನೆಗಳು ಕಟ್ತಾರಲ್ಲ ಜಪಾನ್ ಕಡೆ ಎಲ್ಲ, ಅಲ್ಲಿಗೆ ಹೋಗುತ್ತೆ. ಆಮೇಲೆ ಬೋಟ್ಗೆ ಹೋಗುತ್ತೆ, ಬಹಳ ಕಾಸ್ಟ್ಲಿ. ಫರ್ನಿಚರ್ ಹೋಗುತ್ತೆ, ಟೀ ಕುಡ್ಗಿನ ಕಾಸ್ಟ್ಲಿ ಅವು. ಅದು ಹಾಕಿದೀವಿ. ಅದು ಎಲ್ಲ ಬಾರ್ಡ್ರಲ್ಲಿ ಹಾಕಿದೀವಿ. ಅದು ಒಂದು 150ರಿಂದ 200 ಗಿಡ ಹಾಕಿದೀವಿ. ಇದೆಲ್ಲ ಹಣ್ಣಿನ ಗಿಡ ಎಲ್ಲ ಬೆಳೆ ಬಂದು ತೆಂಗಿನ ಮರ ಬೆಳೆ ಬರೋದ್ರಿಗೆ 20-25 ವರ್ಷಕ್ಕೆ ಇದೆಲ್ಲ ಏಜ್ ಆಗ್ತಾ ಇದ್ದಾಗೆ ಅದು ಒಳ್ಳೆ ಕಟಾಯಿಂಗ್ ಬಂದಿರ್ತದೆ. ರೈತರು ಏನಾದ್ರು ಅಂತರ ಬೆಳೆಯನ್ನಾಗಿ ಅಡಿಕೆ ಮತ್ತು ತೆಂಗು ಬೆಳೆದಿರೋರ್ಗೆ, ಅಂತರ ಬೆಳೆಯಾಗಿ ಈ ರೀತಿ ಎಲ್ಲ ಬೆಳೆಯೋರ್ಗೆ ಏನೆಲ್ಲ ನೀವು ಹೇಳೋಕೆ ಇಷ್ಟಪಡ್ತೀರಾ? ಅಂತರ ಬೆಳೆ ಬೆಳೆಯೋರ್ಗೆ ತೆಂಗು ಅಡಿಕೆ ಹಾಕಿ ಎಷ್ಟು ದಿನ ಆಗಿದೆ ನೋಡಿ, 15-20 ವರ್ಷ ಆ ಮೇಲೆ ಆಗಿದ್ರೆ ಅವ್ರಿಗೆ ಬಾರ್ಡ್ರಿಗೆಲ್ಲ ಈ ಇದನ್ನ ಕರಿಬೇವಿನ ಗಿಡ ಹಾಕ್ರಿ ಅಂತ ಹೇಳ್ತೀನಿ. ಆಮೇಲೆ ನುಗ್ಗೆ ಸೊಪ್ಪು ಹಾಕ್ರಿ, ಬಾರ್ಡ್ರ್ಗಳಿಗೆಲ್ಲ ಹಾಕ್ರಿ ಅಂತ ಹೇಳ್ತೀನಿ. ಮಧ್ಯದಲ್ಲಿ ಏಲಕ್ಕಿ ಬರ್ತದೆ. ಆಮೇಲೆ ಇದು ರಾಂಬಟನ್ ಬರ್ತದೆ, ಏಲಕ್ಕಿ ಬರ್ತದೆ. ರಾಂಬಟನ್ ಹಾಕಿರೂ ಬರ್ತದೆ. ಅದು ಹೆಚ್ಚಿಗೆ ನಾವು ಬೇಸಾಯ ಮಾಡೋಂಗಿಲ್ಲ, ಔಷಧಿ ಹೊಡಿಯೋಂಗಿಲ್ಲ. ಅದು ಬರ್ತದೆ. ಅದು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಕಾಯಿಗಳು. ಅದಕ್ಕೇನು ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ, ಅದನ್ನು ಬೆಳಿಬೋದು. ಸ್ಯಾಂಡಲ್ವುಡ್ ಹಾಕಿದ್ರೆ, ಸ್ಯಾಂಡಲ್ವುಡ್ ಅಂದ್ರೆ ಅದು ಪ್ಯಾರಾಸೈಟ್ಸ್ ಗೊತ್ತಿದೆ ನಿಮ್ಗೆ, ಬೇರೆ ಗಿಡದಲ್ಲೇ ಅದು ಬೆಳೆಯೋದು. ಅದು ನಮ್ಗೇನು ತೊಂದರೆ ಮಾಡಲ್ಲ. ಈ ಹಣ್ಣಿನ ಗಿಡದ ಮಧ್ಯೆನೇ ಅದು ಹಾಕಿದ್ರೆ ಅದ್ರ ಪಾರಾಗ ಅದು ಬೆಳೀತಾ ಇರ್ತದೆ, ದುಡ್ಡು ಬರುತ್ತೆ. ಇದಾದ್ಮೇಲೆ ಅದು ಬರ್ತದೆ. ಅದಕ್ಕೆ ನಾವು ಬೇರೆ ನೀರು ಕಟ್ಟಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ಏನು ನೋಡಿ ಇದು ಏನು ಮಾಡಲ್ಲ. ಕಾಡು ಜಾತಿ ಗಿಡ, ಕಾಡು ಜಾತಿ ಗಿಡ ಅದು ಬೆಳೀತದೆ. ನಾವು ಇದನ್ನ ಬೆಳೆದಾಗ ಬೇರೆ ಏನು ಬೆಳಿಬಾರ್ದು ಅಂದ್ರೆ, ಬೇರೆ ಯಾವ್ದು ಬೆಳಿಬಾರ್ದು, ಅದಕ್ಕೆ ಸೂಟಬಲ್ ಆದ ಹಾಕ್ಬೋದಲ್ಲ. ಹೌದು, ಅದನ್ನ ರೈತರು ತಿಳ್ಕೊಂಡು ಹಾಕ್ಬೋದು. ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ರೈತ 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 ಅನ್ನ ಕೊಡುವ ದಾತ ಜೀತ ಜೀತ